ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಪೂಜೆ ಮಾಡೋದಕ್ಕೋಸ್ಕರ ನಮ್ಮ ಮನೆ ಮುಂದೆ ಇರುವಂಥ ಗಿಡದಲ್ಲಿ ಎಲ್ಲ ಹೂ ಬಿಡಿಸ್ಕೊಳ್ತಾ ಇದ್ದೀನಿ. ನಮ್ಮ ವಾರಕ್ಕೆ ಪೂಜೆಗಾಗುವಷ್ಟು ಹೂವು ನಮ್ಮ ಮನೆ ಹತ್ರ ಗಿಡದಲ್ಲೇ ಎಲ್ಲ ಸಿಗುತ್ತೆ. ಯಾವತ್ತಾದ್ರೂ ವಿಶೇಷವಾದ ದಿನ ಅಷ್ಟೇ ನಾವು ಹೂವನ್ನೆಲ್ಲ ಬೈ ಮಾಡೋದು. ಈ ರೀತಿಯಾಗಿ ಮನೆ ಹತ್ರನೇ ಇರೋ ಹೂವನ್ನೆಲ್ಲ ಬಿಡಿಸ್ಕೊಂಡು ಬಂದು ಪೂಜೆಗೆಲ್ಲ ಅಲಂಕಾರ ಮಾಡಿಕೊಂಡು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೆ. ನಾನು ಪೂಜೆ ಮಾಡುವಾಗ ಮಧ್ಯೆ ನನ್ನ ಮಗಳು ಕೂಡ ಬಂದು ನನಗೆ ನಾನು ಪೂಜೆ ಮಾಡ್ತೀನಿ, ಊದ್ಗಡ್ಡಿ ಕೊಡು, ಕರ್ಪೂರ ಕೊಡು ಅಂತ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಅವಳಿಗೆ ಕೊಡೋಕ್ಕೆ ಏನಪ್ಪ ಭಯ ಅಂದರೆ ಆಲ್ರೆಡಿ ಒಂದು 2-3 ಸಲ ಕೈ ಸುಟ್ಕೊಂಡಿದ್ದಾಳೆ. ಬೇಡ ಅಂದ್ರೂ ಕೇಳಲ್ಲ. ಹಾಗಾಗಿ ನಾನೇ ಪೂಜೆ ಮಾಡಿಸ್ಬಿಟ್ಟು ಆಚೆ ಕಳಿಸ್ದೆ. ಆದರೂ ಮತ್ತೆ ಬರ್ತಾಯಿದ್ಲು. ಮತ್ತು ನಾನು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಲಲಿತಾ ಸಹಸ್ರನಾಮ ಓದೋಕ್ಕೆ ಅಂತೇಳಿ ಕೂತ್ಕೊಂಡೆ. ಅವಳು ಮಧ್ಯೆ ಬಂದು ನಾನು ಓದ್ತೀನಿ ಅಂತ ಹೇಳ್ಬಿಟ್ಟು ಬುಕ್ಸ್ ನನ್ನ ಹತ್ರ ಇದ್ದಿದ್ದನ್ನೇ ಕಿತ್ಕೊಂಡ್ಳು. ಮತ್ತು ನಮ್ಮ ಮನೇಲಿ 2 ಬುಕ್ ಇರೋದ್ರಿಂದ ಇನ್ನೊಂದು ಬುಕ್ ತೊಗೊಂಡು ನಾನು ಓದ್ತಾಯಿದ್ದೆ. ಆದರೂ ಅದನ್ನು ನನಗೆ ಸರಿಯಾಗಿ ಓದೋಕ್ಕೆ ಬಿಡಲಿಲ್ಲ, ಅದನ್ನು ಕಿತ್ಕೊಂಡ್ಳು. ಹಾಗಾಗಿ ನಾನು ಅದನ್ನು ಇಟ್ಬಿಟ್ಟು ಸುಮ್ಮನೆ ನನಗೆ ಬರೋ ಶ್ಲೋಕನ ಹೇಳ್ಕೊಂಡ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅವಳ ಕೈಲಿ ಕೂಡ ನಮಸ್ಕಾರ ಮಾಡಿಸ್ಬಿಟ್ಟು ಮತ್ತು ಲಾಸ್ಟಿಗೆ ಫೈನಲಲ್ಲಿ ಅವಳು ಹೇಳ್ತಿದ್ದಾಳೆ, ನನಗೆ ವಿಭೂತಿ ಇಟ್ಟಿಲ್ಲ ಅಮ್ಮ. ಅವಳನ್ನು ಆಚೆ ಕಳಿಸಿ ನಾನು ಇನ್ನೊಂದು ಸಲ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾನು ಪೂಜೆ ಮುಗಿಸ್ಕೊಂಡೆ. ಈ ರೀತಿಯಾಗಿತ್ತು ಈ ವ್ಲಾಗು. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.